ಸರ್ ನಿಮ್ಮ ಹೆಸರು ಹೇಳಿ. ಸರ್ ನಮ್ಮ ಹೆಸರು ಆನಂದ್ ಕುಮಾರ್ ಅಂತ. ಯಾವ ಊರು ಸರ್? ಮಂಟಪ ಹೋಬ್ಳಿ ಜಿಗಣಿ ಹೋಬಳಿ, ಬನ್ನರ್ಘಟ್ಟ ಪೋಸ್ಟು. ಪೋಸ್ಟ್ ಆನೇಕಲ್ ತಾಲೂಕು. ಬನ್ನರ್ಘಟ್ಟದಿಂದ ಜಿಗಣಿಗೆ ಹೋಗೋ ದಾರಿಯಲ್ಲಿ ನಿಮ್ಮ ಊರು. ಒಂದು 2 ಕಿಲೋಮೀಟರ್, ಬನ್ನರ್ಘಟ್ಟೆಯಿಂದ 2 ಕಿಲೋಮೀಟರ್ ಆಗುತ್ತೆ. ಇದೆಲ್ಲ ಸಿಟಿ ಆಗಿಬಿಟ್ಟಿದೆ, ಬಟ್ ಸ್ವಲ್ಪ ಒಳಗೆ ಹಳ್ಳಿ ವಾತಾವರಣ ಇದೆ. ಹೊರಗಡೆ ಎಲ್ಲ ಸಿಟಿನೇ, ಒಳಗಡೆ ಸ್ವಲ್ಪ ಹಳ್ಳಿ ಥರ ಇರುತ್ತೆ. ನೀವು ಹುಟ್ಟಿ ಬೆಳೆದು ಇದೇ ಊರು? ಇದೇ ಊರು ಇದೆ. ಹಾಂ ಹಾಂ. ಬಟ್ ಯಾರು ದನಗಳು ಕಟ್ತಾರ ನಿಮ್ಮ ಕಾಯಷ್ಗೋಸ್ಕರ ನೀವು ಕಟ್ತಾ ಇದ್ದೀರಾ? ಪ್ರೀತಿಗೋಸ್ಕರ, ಹಳ್ಳಿಕರ ತಳಿ ಪ್ರೀತಿಗೋಸ್ಕರ. ಹೌದೌದು ಸರ್. ಹುಡುಗರಂಗಿಂದ ನೀವು ಎತ್ತುಗಳಿರವ ನಿಮ್ಮ ಮನೆಗೆ? ಸರ್ ನಮ್ಮ ತಾತವ್ರ ಕಾಲದಿಂದನೂ, ಆಗಿನ ಕಾಲದಲ್ಲಿ ನಮ್ಮ ತಾತವ್ರು ಒಂದು 200 ಹಸು ಇತ್ತು. 200 ಹಸು 300 ಮೇಕೆ ಇತ್ತು. ನಮ್ಮ ತಾತನೇ ಹಸು ಕುರಿ ಮೇಕೆಯಿಂದನೇ ಬೆಳೆದಿತ್ತು. ಹಾಂ ಹಾಂ. ಆಮೇಲೆ ನಿಮ್ಮ ತಂದೆಯವ್ರ ಹತ್ರನೂ ಇದ್ವು? ನೀವು ವಯಸ್ಸಿಗೆ ಬಂದಮೇಲೂ ದನಗಳಿರೋವು? ಚಿಕ್ಕ ಹುಡುಗರಾಗಿಂದನೂ ದನ ಇದೆ. ಹಾಂ ಹಾಂ. ನಾವು ಚಿಕ್ಕ ಹುಡುಗರಿಂದನೂ ಎತ್ತು ಕರು ಎಲ್ಲ ಸಾಕ್ತಾ ಇದ್ವಿ. ಸರ್ ಎಷ್ಟೆಲ್ಲಾಗಿದ್ದಾವೆ? ಸರ್ 2 ಎರಡಲ್ಲ. ಸರ್ ತೊಗೊಂಡು ಎಷ್ಟು ದಿನ ಆಯಿತು? ಅದು ತೊಗೊಂಡು ಒಂದು 6 ತಿಂಗಳಾಯ್ತು ಸರ್. ಈಗ ಸರ್ ಎಲ್ಲಿ ತೊಗೊಂಡಿದ್ದು? ಇದು ಕುಣಗಲಿಂದ ಮುಂದೆ. ಕುಣಗಲಿಂದ ಮುಂದೆನಾ? ಜೋಡಗಟ್ಟೆ ಸಂತೆ ಹತ್ರ. ಜೋಡಗಟ್ಟೆ ಸಂತೆನಾ? ಹಾಂ. ಜೋಡಗಟ್ಟೆ ಸಂತೆ ಗೊತ್ತು. ಅಲ್ಲಿ ಊರಲ್ಲಿ ಪಕ್ಕದಲ್ಲಿ ತೊಗೊಂಡಿದ್ದಾ? ಪಕ್ಕದಲ್ಲಿ ಹಳ್ಳಿಯಲ್ಲಿ ತೊಗೊಂಡಿದ್ದು. ಎಷ್ಟಾಗಿತ್ತು? ರೈತರ ಹತ್ರ ತೊಗೊಂಡಿದ್ದು. ಎಷ್ಟಾಗಿತ್ತು ಸರ್? ಸರ್ ನಮಗೊಂದು 60 ಆಗಿತ್ತು ಸರ್. ಆಗ ಸರ್ ಈಗೇನು ವ್ಯಾಪಾರ ಬಂದರೆ ಕೊಡ್ತೀರಾ? ಕೊಡ್ತೀವಿ ಸರ್. ಮೊಬೈಲ್ ನಂಬರ್ ಹೇಳಿ ಸರ್. 9880 ಹಾಂ 333 683. ಯಾವಾಗ ಒಂದು ಜೊತೆ ಇರ್ತವೆ? ಹ್ಞೂ ಸರ್, ಒಂದು ಜೊತೆ 2 ಜೊತೆ ಯಾವಾಗಲೂ ಇರುತ್ತೆ. 2 ಜೊತೆ ಇರ್ತವೆ. ಜಾತ್ರೆಗಳೇನೋ ಮಾಡ್ತೀರಾ? ಹ್ಞೂ ಸರ್, ಜಾತ್ರೆ ನಾವು ತುಂಬ ಆಸೆ ಬಿದ್ದು ಮಾಡೋದಂದರೆ ಮದ್ದೂರಮ್ಮನ ಜಾತ್ರೆ, ಉಸ್ಕೂರು ಜಾತ್ರೆ. ಹಾಂ, ಅದು ಇದಕ್ಕೂ ಹೋಗ್ತೀರಾ ಅಷ್ಟೇ, ಮೆರವಣಿಗೆಗೆ? ಮೆರವಣಿಗೆ ಮಾಡ್ತೀವಿ. ಅದಲ್ಲ, ಇವು ಮಾರಾಟ ಮಾಡೋ ಜೊತೆಗೇನು ಹೋಗಲ್ಲ? ಮಾರಾಟ ಜಾತ್ರೆ ಮಾಡಿದ್ರೆ ಘಾಟಿ ಒಂದೇ ಸರ್. ಹೋಗ್ತೀರಾ? ಚೆನ್ನಾಗಿ ಮೇಜಿದ್ರೆ ಅವಾಗ ಹೋಗ್ತೀರಾ? ನಿಮ್ಗೆ ಫ್ರೀ ಇದ್ದು ಇದ್ದಿದ್ರೆ ಹೋಗ್ತೀರಾ, ಇಲ್ಲಾಂದರೆ ಮನೆ ಹತ್ರನೇ ಮಾಡ್ತೀರಾ? ಹೌದೌದು. ಸರ್ ನೀವು ಈ ಕಡೆ ಸುತ್ತಮುತ್ತಲು ಮೆರವಣಿಗೆ ಆದರೆ ಮತ್ತು ಈ ಥರ ಇವು ಮಧುರಮ್ಮ ಜಾತ್ರೆ ಆ ಥರ ಇದ್ದರೆ ಹೋಗ್ತೀರಾ? ಒಳ್ಳೊಳ್ಳೆ ಮೆರವಣಿಗೆಗಳಿಗೆಲ್ಲ, ಪೂಜೆ ಪುರಸ್ಕಾರಗಳಿಗೆಲ್ಲ ಹೋಗ್ತೀರಾ? ಮದುವೆಗಳು ಕರೆದ್ರು ಹೋಗ್ತೀರಾ? ಮದುವೆಗಳು ಕಡಿಮೆ, ದೇವ್ರ ಪೂಜೆಗಳಿಗೆ ಜಾಸ್ತಿ ಹೋಗ್ತೀವಿ. ಹಾಂ ಹಾಂ. ಸರ್ ಇನ್ನೂ ವ್ಯವಸಾಯ ಮಾಡ್ತಾರೆ ಈ ಕಡೆ? ಹ್ಞೂ ಸರ್, ನಾವು ಈಗಲೂ ಒಂದು 4 ಎಕರೆ ರಾಗಿ ಬೆಳಿತೀವಿ. ಹಾಂ ಹಾಂ ಹಾಂ. ಒಳಗಿಂದ ಜಮೀನು ಇದೆಯಾ? ಇದೆ. ಸರ್ ಇಲ್ಲಿ ಬನ್ನರ್ಘಟ್ಟಗೇನು ಕಾಡಿಗೇನು ಟಚ್ ಆಗಲ್ಲ? ಟಚ್ ಆಗಲ್ಲ. ಅದು ಒಂದು ರೋಡ್ ಆ ಕಡೆ. ಆ ಕಡೆ, ಅದು ಮೈನ್ ರೋಡಿಂದ ಆ ಕಡೆ. ಹೌದು. ಊಟ ಚೆನ್ನಾಗಿದ್ದಾವೆ, ಒಳ್ಳೆ ದೊಡ್ಡ ಎತ್ತುಗಳಾಗ್ತವೆ ಇವನು. ಹ್ಞೂ ಸರ್, ಆಗುತ್ತೆ. ಈಗ ಒಂದು 3 ವರ್ಷ ಇರ್ಬೋದಾ ಸರ್ ಇವಕ್ಕೆ? ಒಂದು 3.5-4 ವರ್ಷ ಇರುತ್ತಾ ಸರ್? 3 ವರ್ಷ ಆಗಿದೆ ಅಷ್ಟೇ. ಅಂದರೆ ಈ ಊರಿಗೆ ಒಂದು 4 ಜೊತೆ ಎತ್ತುಗಳಿದ್ದಾವೆ, ಎಲ್ಲರೂ ಶೋಕಿಗೋಸ್ಕರನೇ? ಇದೆ, ಶೋಕಿನೂ ಮಾಡ್ತಾರೆ, ನಾವು ವ್ಯವಸಾಯಕ್ಕೂ ಮಾಡ್ತಿದ್ದೆ. ಹಾಂ ಹಾಂ. ಅದೇ ವ್ಯವಸಾಯನೇ ಸಣ್ಣ ಪುಟ್ಟ. ಸಣ್ಣ ಪುಟ್ಟ. ಇಲ್ಲ ಈ ಕಡೆ ಒಳಗಡೆ ಈ ಕಡೆ ಆನೆಕಲ್ಲವ್ರು ಯಾರನ್ನ ಹೊಡ್ಕೊಂಡು ಇವನ್ನ ಇಟ್ಕೊಂಡೋಗಿ ಕೆಲಸ ಮಾಡೋರು ಇದ್ದಾರೆ ನಿಮ್ಮ ಸ್ನೇಹಿತರು ಯಾರಾದರೂ? ಯಾರು ಇಲ್ಲ. ಆ ಥರ ಏನು ಕೊಡೋದಿಲ್ಲ? ಎಲ್ಲರ ಕಡೆ ನಮ್ಮ ಸ್ನೇಹಿತರು ಎಲ್ಲಾದ್ರೂ ಇದೆ ಇತ್ತು. ಇದ್ದಾವೆ. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.